ಮೋನಿಕಾ, ಮಾವ ಹೇಳು ಮಾವ. ಏನಾತು? ಯಾಕೆ ಸಪ್ಪದಿ? ಅಡಿಗೆ ಮಾಡಿಯೇನ? ನಂಗೆ ಭಾಳ ಹೊಟ್ಟೆ ಸತಿ, ಊಟ ಮಾಡ್ತೀನಿ ನಾನು. ಅಯ್ಯೋ ಮಾವ, ನನಗೆ ಯಾವಾಗ ಅಡಿಗೆ ಮಾಡಕ್ಕೆ ಬರುತ್ತಾ? ಏನಾರು ತೊಗೊಂಬೋಗ್ರಿ ಹೋಟೆಲ್ನಾಗ. ಆಯಿತು, ಹೋಟ್ಲು ಊಟ ಗತಿ, ಏನು ಮಾಡೋಕ್ಕಾಗಲ್ಲ. ಏನು ತರ್ಬೇಕು ನಿನಗೆ? ಏನಾದರೂ ಓಕೆ ಮಾವ, ನಂಗೆ ಯಾಕೋ ಹಸಿವಿಲ್ಲ. ಅಲ್ಲಿ ಏನಾಗೈತು ಅಂತೇಳಿ ಯಾಕೋ ಇವತ್ತು ಭಾಳ ಟೆನ್ಷನ್ ಆಗತೈತಿ. ಒಟ್ಟು ಸಮಾಧಾನನ ಆಗೋಲ್ದು ಮಾವ ನಂಗೆ. ಟೆನ್ಷನ್ ಯಾಕೆ ಮಾಡ್ಕೊತೀವಿ? ನಿನ್ನ ತಲೆಗೆ ಏನೂ ಬರಲ್ಲ, ತಲೆ ಕೆಡ್ಸ್ಕೊಬೇಡ. ಆಗಿರೋದೆಲ್ಲ ಮರೆತುಬಿಡು. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕತ್ತಿ? ಸರಿ, ನಾ ಹೋಗಿ ಊಟ ತೊಗೊಂಬರ್ತೀನಿ. ಮಾವ, ಇಲ್ಲಿರೋದು ಬ್ಯಾಡ ಅನ್ಸಕತೈತಿ ನಂಗೆ. ಬೇರೆ ಯಾವ್ದಾರ ಇದಕ್ಕಿಂತ ಸಣ್ಣ ಹಳ್ಳಿ ಯಾವ್ದಾರ ಇದ್ರು ನೋಡು ಮಾವ, ಅಲ್ಲಿಗೆ ಹೋಗ್ಬಿಡೋಣ. ನಂಗೆ ಯಾಕೋ ಇಲ್ಲಿ ಸೇಫ್ ಅಂತ ಅನಿಸ್ವಲ್ದು. ಏ, ಎಲ್ಲ ಅಡ್ಡಾಡೋಣ. ಈಗ ಒಂದು 40 ದೂರ ಅಡ್ಡಾಡಿವೇನೆ ನಾವು 2-3 ದಿನದಾಗ. ನನಗಾಗಲ್ಲವ ತಾಯಿ, ನೀ ಏನಾರ ಮಾಡು. ಈಗ ಹೋಗೀಗ ಒಳಗಿರು, ನಾನು ಹೋಗಿ ಊಟ ತೊಗೊಂಡು ಬರ್ತೀನಿ. ಚಿಕನ್ ತರ್ತೀನಿ ನೋಡಿ ಇಬ್ರಿಗೂ. ಬಿರಿಯಾನಿ ತರಲಾ? ಒಂದು ಕೆಲಸ ಮಾಡು, ನಾನು ಬಿರಿಯಾನಿ ತೊಗೊಂಡು ಬರೋವರೆಗೂ ನೀ ಯಾವುದೇ ಕಾರಣಕ್ಕೂ ಯಾರು ಬಂದರೂ ಬಾಗಿಲು ತೆಗಿಬೇಡ. ಹಾಂ, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಏನು ಕೇಳಿಸ್ತಾ? ಹಾಂ ಆಯಿತು. ಸರ ಸರ, ನೀವೇನು ಸರ ಇಲ್ಲಿ? ಏನು ಮಾವನ ಧ್ವನಿ ಆದಂಗಾಗತ್ತಲ್ಲ? ಅಯ್ಯೋ, ಪೊಲೀಸು. ಹೇಳ್ತೀವಪ್ಪ ಕಂದ, ಹೇಳ್ತೀವಿ ಬಾ. ಎದಕ್ಕೆ ಬಂದೀವಿ ಅಂತ ಹೇಳ್ತೀವಿ, ಬಾ ಒಳಗೊಂಬ. ಮಿಸ್ಸಸ್ ಮೋಹನ್ ಕುಮಾರ್ ಮೇಡಮ್, ಅದು ನೀವು ಹೆಂಗೆ ಒಳಗೆ ಬಂದ್ರಿ? ಆಕಾಶದಿಂದ ಉದ್ರಿದ್ರು ಅವರು ಮೇಡಮ್ ಅವರು ನಿನ್ನ ಮನ್ಯಾಗ ಡೈರೆಕ್ಟಾಗಿ. ಅಪ್ಸರ ಕನ್ಯಾ ಅವರು ಮೋನಿಕಾ. ಸರ ಬರ್ರಿ ಸರ್, ಬರ್ರಿ. ಸರ, ನಾನೇನು ಮಾಡಿಲ್ರಿ ಸರ, ಬಿಡ್ರಿ ಸರ. ಕೊಡ್ಪಟ್ಟಿನಾ? ಕೌಸಲ್ಯ ಅವರೇ, ಒಂದು ಕೊಡ್ರಿ, ಆ ಮೋನಿಕಾಗೆ ಹೇಳ್ತೀನಿ ಕಪಾಳಗಟ್ಟಿಗೆ. ನೀನು ಹೆಣ್ಣೆ ಅಲ್ಲ ಅನ್ಕೊಂಡಿದ್ದೆ. ನಂಗೆ ಇವತ್ತು ಅರ್ಥ ಆಯ್ತು. ನೀ ಹಡ್ದಿರೋ ಮಗನ್ನ ನೀನು ಯಾವಾಗ ಸಾಯಕ್ ಬಿಟ್ಟು ನಿನ್ನ ಮಾವನ ಜೊತೆಗೆ ಬಂದೆಲ್ಲ, ಅವಾಗ ಅರ್ಥ ಆಯ್ತು ನೀ ಎಷ್ಟು ಬೇವರ್ಸಿದೆ ಅಂತೇಳಿ. ಹೆಣ್ಣ ನೀನು, ತಾಯಿನ ನೀನು. ಥೂ, ನಿನ್ನ ಜನ್ಮಕ್ಕೊಂದಿಷ್ಟು ನಾಚಿಕೆ ಆಗಲ್ಲ ನಿನಗೆ. ಮೇಡಮ್ರ, ನಂಗೆ ಯಾವ ಮಗನೂ ಇಲ್ರಿ, ನಂಗೆ ಮದ್ವೆನೂ ಆಗಿಲ್ರಿ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡ್ರಿ. ನೀವು ಒಂದು ಅಮಾಯಕ ಹುಡುಗಿ ಮೇಲೆ ಸುಮ್ಮನೆ ಆಪಾದನೆ ಹೊಸಕತ್ತೀರಿ ನೀವು. ರೀ ಕೌಸಲ್ಯ ಅವರೇ, ಇನ್ನೊಂದು ಕೊಡ್ರಿ. ಸಿ, ನಾನು ಯಾಕೆ ಸರ್ ಇವಳೆಲ್ಲ ಮುಟ್ಟಿ ನನ್ನ ಕೈ ಮೈನೆಲ್ಲ ಗಲೀಜು ಮಾಡ್ಕೊಳ್ಳಿ? ಇಂಥ ರಾಕ್ಷಸಿಗೆ ನಾನಂತೂ ಎಲ್ಲೂ ನೋಡಿಲ್ಲ ಇಂಥ ತಾಯಿನ. ಥೂ, ನಾನು ಹೊಡೆಯಲ್ಲ ಸರಿನಾ? ಕರ್ಕೊಂಡು ಹೋಗೋಣ ನಡೀರಿ ಸ್ಟೇಷನ್ಗೆ, ಅಲ್ಲೇ ಎಲ್ಲ ಬಾಯ್ ಬಿಡ್ಸೋಣ. ಮೇಡಮ್ರ, ನಾನೇನು ಮಾಡಿಲ್ರಿ, ನಾನು ಬಿಟ್ಬಿಡ್ರಿ. ನನಗೇನು ಗೊತ್ತಿಲ್ಲ, ನೀವು ಸುಮ್ಮನೆ ಏನೇನೋ ಹೇಳ್ಬೇಡ್ರಿ. ಹೌದಾ, ನೀನೇನು ತಪ್ಪು ಮಾಡಿಲ್ಲ. ಗೌರ್ಮೆಂಟ್ಗೆ ನೀನು ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಕೆಲಸ ತಗೊಂಡಿಯಲ್ಲ, ಏನು ಅಷ್ಟ್ಲಗು ನಿನ್ನ ಕೈ ಕಾಲು ಹೆಂಗೆ ಸರಿ ಹೋಯ್ತದು? ಹಾಂ ಹೇಳೋ, ಹೆಂಗೆ ಸರಿ ಹೋಯ್ತದೋ? ಅದು ಅದು ನಾಟ್ಯ ಔಷಧಿ ತಗೊಂಡು ಬಂದಿದ್ದೆ ಮೇಡಮ್ ನಾನು, ಅದರಿಂದ. ನಾಯಿ ಮುಚ್ಚಬಾಯಿ ನೀನು. ನೀನು ಇನ್ನು ಎಷ್ಟು ಸುಳ್ಳು ಹೇಳ್ತಿದ್ದಿ? ನಿನಗೆ ನಾಚಿಕೆ ಆಗಲ್ಲ ನಿನಗೆ? ನೀನು 9 ತಿಂಗಳ ಹೆತ್ತು ಹೊತ್ತು ಹಡ್ದಿರೋ ಮಗ. ದವಾಖಾನ್ಯಾಗಲ್ಲಿ ಸಾವು ಮತ್ತು ಬದುಕಿನ ಬಗ್ಗೆ ಹೋರಾಡಕತ್ತಾನ. ಅವನ್ನಲ್ಲಿ ಬಿಟ್ಟು ನೀ ಇಲ್ಲಿ ಬಂದು ಕೂತಿಯಲ್ಲ, ನಿನ್ನ ಜನ್ಮಕ್ಕೆ ಒಂದು ಇಂಚ್ ಅಷ್ಟರ ನಿನಗೈತೆ ನೀನು ಪರಿಜ್ಞಾನ? ಎಂಥ ನೀನು ಲೋಫರ್ ಅದೇಂದ್ರೆ ನೀನು. ನಿನ್ನಂಥ ಹೆಣ್ಣ ನಾನು ನನ್ನ ಇಡೀ ಸರ್ವಿಸ್ನಾಗ ನೋಡಿಲ್ಲ. ನಾನು ಎಷ್ಟೊಂದು ಕ್ರಿಮಿನಲ್ ಕೇಸ್ ನೋಡೀನಿ, ನಿನ್ನಂಥ ಲೋಫರ್ನ ಎಲ್ಲೂ ನೋಡಿಲ್ಲ ನಾನು. ನಡಿ ಸ್ಟೇಷನ್ ನಡಿ, ಅಲ್ಲೈತೆ ಎಲ್ಲ ಬಾಯ್ ಬಿಡುವಂತಂತೆ. ಇಲ್ಲಿ ಬೇಡ ಇಲ್ಲಿ. ಇನ್ನೇನ್ರಿ ಹರಿಕತಿ ಕೇಳ್ತಿರಕ್ಕಿದು? ನಡೀರಿ ಹೋಗೋಣ, ಕರ್ಕೊಳ್ಳಿ. ಹತ್ತು ನಡಿಯಮ್ಮ ಜೀಪು. ಇನ್ನೇನು ಹೇಳಿದ್ರು ನಾವು ಕೇಳಲ್ಲ. ಬಾ, ಐತೆ ಬಾ ಸ್ಟೇಷನ್ ನಿನಗೆ. ಮೇಡಮ್ ಯಪ್ಪ ಬಿಡ್ರಿ, ನೋಯಕತ್ತೈತಿ. ಬಿಡ್ರಿ, ಬರ್ತೀನಿ ಬಿಡ್ರಿ ನಾನು. ನಡಿಯೋ ಐತ್ ನಡಿಯೋ ನಿನಗೆ. ನೀನೇನು ಮಾಡಿ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ನಡಿ, ಹಿಂಗ ನಡಿ. ನಡಿ. ಇನ್ನು ಏನು ಕೊಸರಾಡ್ತಿದೆ? ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ನೀನು. ಸುಮ್ಮನೆ ನಡಿ. ರೀ ರಂಗಣ್ಣವ್ರೆ, ಸರ ನೋಡ್ರಿ, ಮತ್ತೇನಾರ ಎವಿಡೆನ್ಸ್ ಸಿಗ್ತಾವನ ಎಲ್ಲ ನೀಟಾಗಿ ಒಂದ್ ಕಡೆಯಿಂದ ಮನೆಯೆಲ್ಲ ಚೆಕ್ ಮಾಡ್ರಿ. ಚೆಕ್ ಮಾಡಿ ಅವ್ನ ಹುಡುಗನ್ ತಲೆ ಹೊಡೆಯಾಕ ಯಾವ್ದಾದ್ರು ಆಯುಧ ಏನಾರು ಯೂಸ್ ಮಾಡ್ಯಾರ, ಅದನ್ನೇನಾರ ಬಚ್ಚಿಟ್ಟಾರ ಅನ್ನೋದು ನಾವು ಮೊದ್ಲ ಅವ್ರ ಬಾಯ್ ಬಿಡ್ಸಕ್ಕಿಂತ ಮುಂಚೆಕ ನಾವು ತಗೊಂಡಿಟ್ಕೋಬೇಕು. ನೋಡ್ರಿ, ಅಂತವೇನಾರು ಸಿಗ್ತಾವನ್ನ ಹುಡ್ಕೊಂಡು ಎವಿಡೆನ್ಸ್ ಮಾಡ್ಕೊಂಡು ತಗೊಂಬರ್ರಿ. ನಾವು ಹೋಗಿರ್ತೀವಿ. ಬೇಕಾದ್ರೆ ಇನ್ನೊಬ್ರು ಕಾನ್ಸ್ಟೇಬಲ್ ಕಳ್ಸೋದೇನ್ರಿ? ಹಾಂ ಸರ್, ಓಕೆ ಸರ್, ಎಲ್ಲ ಹುಡುಕ್ತೀನಿ ರೀ. ಕಳಿಸ್ಬಿಡ್ರಿ ಸರ್ ಇನ್ನೊಬ್ರನ್ನ. ಬಿಡ್ರಿ ಮೇಡಮ್ ಸ್ಟೇಷನ್ ಬಂತಲ್ ಬಿಡ್ರಿ. ಏಯ್ ಡುಮ್ಮ, ಕೂತ್ಕೋ ಕೆಳಗ. ನಿನಗೇನು ಮಂಗಳಾರತಿ ಮಾಡಿ ಹೇಳ್ಬೇಕನ್ನ? ಕುತ್ಕೊಳಕ ಕುಂದ್ರ ಕೆಳಗ. ರೀ ಕೌಸಲ್ಯ ಅವ್ರಿ, ಆ ಮೋಹನ್ ಕುಮಾರ್ನ ಕರೆಸ್ರಿ ಇಲ್ಲಿ. ರಾಕ್ಷಸಿ, ಇಲ್ಲದೇನು ನೀನು ಇಲ್ಲಿ ಬಂದು ಕೂತಿಯೇನು? ನಿನ್ನ ಎಲ್ಲ ಆಗಿದ್ದ ನಿನ್ನಿಂದ, ನಿನ್ನಂತ ಪಾಪಿಯಿಂದನೇ ಆಗಿದ್ದು. ಈಗ ನನಗೆ ಹೊಡಿತೇನೆ ನಿನ್ನ. ಏಯ್, ಡ್ರಾಮಾ ಏನು ಮಾಡಂಗಿಲ್ಲ. ಗಂಡ ಹೆಂಡತಿ ಕುಂತ್ಕೋ ಅಲ್ಲಿ ಸುಮ್ನ. ನಿನ್ನ ಹೆಂಡತಿ ಮಗ್ಲ ಕುಂತ್ಕೊಳೋ. ನೀ ಬಾಯ್ ಬಿಡ್ತೀನಪ್ಪ ಮೋಹನ್ ಕುಮಾರ. ನೀನ್ ಯಾಕ ನಿನ್ನ ಹಳೆ ಹೆಂಡತಿ ಹುಡ್ಕೊಂಡು ಅವಳು ಮನಿವರೆಗೂ ಹೋಗಿದ್ದಿ?
ಅದನ್ನ ಫಸ್ಟ್ ಹೇಳು, ಅದು ನಿನ್ನ ಮಗನ ಕರ್ಕೊಂಡು. ಸರ ನಾನು ಅವಾಗಲೇ ಹೇಳಿದ್ನಲ್ಲ ಸರ, ನನ್ನ ಮಗ ಅವ್ರವ್ನ ನೋಡಬೇಕು ಅನ್ನಕತ್ತಿದ್ದ, ಅದಕ್ಕೆ ಕರ್ಕೊಂಡೋಗಿದ್ದೀನಿ ಸರ್ ಅಷ್ಟೇ. ಏಯ್ ಸೊಟ್ಟಿ, ಏನು ಅವ ಹೇಳಕತ್ತಿರೋದು ಕರೆಯನ? ಸರ ನನಗೆ ಯಾ ಮಗನೂ ಇಲ್ಲ, ನಂಗೆ ಮದುವೆನೂ ಆಗಿಲ್ರಿ. ಈ ಲೋಫರ್ ಯಾರಂತ ನನಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ, ನನ್ನನ್ನು ಬಿಟ್ಬಿಡ್ರಿ, ನಾನೇನು ತಪ್ಪು ಮಾಡಿಲ್ಲ. ಏಯ್ ನೀ ಮತ್ತ ಹಳೆ ಕ್ಯಾಸೆಟ್ ಹಾಕಿ ಹೇಳಿದಿ, ಮತ್ತು ನಮ್ಮಷ್ಟು ಕೆಟ್ಟರ ಯಾರು ಇರೋದಿಲ್ಲ. ಏನೈತಿ ನಿಜ ಒಪ್ಕೊಂಡು ನಿಜ ಹೇಳಿದ್ರ ಆಗ ಶಿಕ್ಷಣ ನಾವುಗಳ ಮುಂದೆ ನಿಂತ್ಕೊಂಡು ಕಮ್ಮಿ ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಹೇಳಲ್ಲ, ಆಯ್ತು ಹೇಳ್ಬೇಡ. ನೀ ಏನು ಕೊಡ್ತೀವಿ ಸ್ಟೇಟ್ಮೆಂಟ್ ಅದೇ ಕೊಡು, ನಾವು ಕೋಟಿ ಕೊಡ್ತೀವಿ, ಆಮೇಲೆ ಕೋರ್ಟ್ ನಿರ್ಧಾರ ಮಾಡಲಿ, ನಮಗೇನು. ನೋಡಮ್ಮ ಮೋನಿಕಾ, ನೀನು ಯಾಕೆ ಈ ಥರ ಮಾಡಿ ಅಂತ ಅದು ಬೇಡ. ಈಗ ನಾವೇನು ಹೇಳಕತ್ತೀವಿ, ಅದು ಏನಾಗಿತ್ತು ನನ್ನ ನಿಜ ಒಪ್ಕೊಂಡು ಎಲ್ಲಾನು ವಿಸ್ತಾರವಾಗಿ ಹೇಳಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನಿನಗೆ ನಿಜ ಹೇಳಕತ್ತೀವಿ ನಾವು, ನಿನಗೆ ಶಿಕ್ಷೆ ಕಡಿಮೆ ಆಗಂಗೆ ಮಾಡೋ ಜವಾಬ್ದಾರಿ ನಮ್ಮದು. ನಾವು ನಂಬಿ ಏನೇನಾಯ್ತು ಅಂತ ಹೇಳವ ಒಂದು ಸ್ವಲ್ಪ. ಸರ ಇಲ್ಲದನಲ್ಲ ಸರ, ಇವನ್ಲಿದ್ದಾನ ಸರ್ ಎಲ್ಲ ಆಗಿದ್ದು, ಇವನ್ಲಿಂದನ. ನಾನು ಅವಾಗಾದ್ರೂ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇವ್ನು ಲವ್ ಮಾಡಿ ಮದುವೆ ಆದ ಸರ ನಾನು. ಆಯ್ತಮ್ಮ, ಮುಂದೆ ಹೇಳು. ಇವನು ಅವಾಗೂ ಅಷ್ಟೇ ಸರ, ನಾನು ಲವ್ ಮಾಡಬೇಕಾದಾಗೂ ನಾನೊಂದು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಅದು ಇದು ಹೇಳಿ ನಂಗೆ ಸುಳ್ಳು ಹೇಳಿ, ನಂದಷ್ಟು ಆಸ್ತಿ ಐತಿ, ನಂದಷ್ಟು ಹೊಲ ಐತಿ, ನಾ ಹಂಗೆ ಇಟ್ಕೊತೀನಿ ನಿನ್ನ, ಹಿಂಗೆ ಇಟ್ಕೊತೀನಿ ನಿನ್ನ ಅಂತೇಳಿ ನಂಗೆ ಸುಳ್ಳು ಹೇಳಿ ನನ್ನ ಮದುವೆ ಮಾಡ್ಕೊಂಡೆ ಸರ್. ನಾನು ಹೇಳಿದೆ ನಂಗೆ ಈಗಲೇ ಮಗು ಬೇಡ, ನಮ್ಮಿಬ್ಬರದು ಜೀವನ ಸರಿ ಇಲ್ಲ, ಒಂದು ಹಂತಕ್ಕೆ ಬರೋವರೆಗೂ ಬೇಡ ಅಂತಂದೆ. ಕೇಳಲಿಲ್ಲ ಸರ್. ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತಾ ಅಂತ ಹೇಳ್ತಾನೆ ಬಂದೆ ಸರ್. ನಾನು ಅವ ಹೇಳಿದ್ದನ್ನೆಲ್ಲ ನಂಬ್ಕೊಂಡೇ ಬಂದೆ ಸರ್. 1 ವರ್ಷ ಆಯಿತು ಸರ್ ಮದುವೆ ಆಗಿ. ಆದರೆ ಅವನು ಮಾತ್ರ ಯಾವತ್ತೂ ಚೇಂಜ್ ಆಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನೇ ಕೆಲ್ಸಕ್ಕೆ ಹೋಗಬೇಕು, ನಾನೇ ಮನೆಗೆ ರೇಷನ್ನು, ಕಿರಾಣಿ, ಬಟ್ಟಿ ಬರೀ ಎಲ್ಲ ನಾನು ನೋಡ್ಕೋಬೇಕು ಸರ್. ಎಷ್ಟು ಬೇಡ ಅಂದ್ರೂ ಒಂದು ಮಗು ನನ್ನ ಕೈ ಕೊಟ್ಟು ಅವನು ಆರಾಮಾಗಿ ಮಕ್ಕೊಂಬಿಟ್ಟು ಸರ್. ನಾನು ಬಾಣ್ತಿ, ನನಗೆ ಎದ್ದೋಗಿ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ, ಅದನ್ನು ಏನೂ ನೋಡಲಿಲ್ಲ ಸರ್. ಮನ್ಯಾಗ ಇರೋದು 3 ಹೊತ್ತು ಅಂತ ನಾನು ಹಡ್ದಿನಂದ್ರೂ ನಾನೇ ಕೆಲ್ಸಕ್ಕೆ ಹೋಗಿ ನಂದು ಮಗುಂದು ಜೀವನ ನೋಡ್ಕೊತಿದ್ದೆ. ನಾನೇನು ಮಾಡಲಿ ಸರ, ನನಗೊಬ್ಬ ಪಂಚಾಯತಿಯಾಗ ಕೆಲಸ ಮಾಡವ ಪರಿಚಯ ಆದ್ನು ಸರ್. ಆ ಪರಿಚಯದಿಂದ ಅವ ನನಗೆ ಈ ಥರ ಮಾಡು, ನೀನು ಈ ಥರ ಸುಳ್ಳು ಹೇಳಿದಿ ಅಂದ್ರೆ ನಿನಗೆ ಗೌರ್ಮೆಂಟ್ ಕೋಟಾದಾಗ ಈ ಥರ ಮೀಸಲಾತಿ ಇರುತ್ತೆ ಅಂಗವಿಕಲರಿಗೆ, ನೀನು ಅಂಗವಿಕಲ ಅಂತ ಹೇಳು, ನಾ ಹೆಂಗಾರ ಮಾಡಿ ನಿಂಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ ಸರ್. ನಾನು ನನ್ನ ಹತ್ರ ಇದ್ದಿದ್ದು ಬಂಗಾರ ಸಾಮಾನು ಇದ್ದಿದ್ದು ರೊಕ್ಕ ಪಕ್ಕ ಎಲ್ಲ ಕೊಟ್ಟು ಸುಳ್ಳು ಹೇಳಿ ಕೆಲಸ ತಗೊಂಡು ಸರ್. ಆದರೆ ನಾ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನನಗೆ ಮಗು ಅಡ್ಡಾಗ್ತಿತ್ತು ಸರ್. ಅವತ್ತ ನಾನು ನಿರ್ಧಾರ ಮಾಡಿ ಸರ್, ನಾ ಬದುಕಬೇಕಂದ್ರೆ ಇವನ ಜೊತೆಗಿದ್ರೆ ಆಗಲ್ಲ ಅಂತೇಳಿ ನಾನು ಇವನು ಬಿಟ್ಟು ಮಗುನು ಬಿಟ್ಟು ನಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೆಲ್ಸಕ್ಕೆ ಬಂದ್ಬಿಟ್ಟು ಸರ್ ಅವ್ರಿಗೆ. ಅಲ್ಲಮ್ಮ ನೀನೇನು ಹೇಳ್ತೀಯಮ್ಮ, ಎಷ್ಟೋ ಮನೆಯಾಗ ನಡೆಯೋದಮ್ಮ. ಗಂಡ ದುಡಿಲಿಲ್ಲ ಅಂತೇಳಿ ಯಾರು ಗಂಡನ ಬಿಟ್ಟು ಹೋಗ್ತಾರೇನಮ್ಮ? ಮೇಡಮ್ಮರ, ದುಡಿಲಾರ್ದ ಮನೆಯಾಗಿದ್ದಿದ್ರು ನನ್ನ ಹಣೆ ಬರ ಅಂತ ಹೇಳಿ ಇವ್ನ ಹೊಟ್ಟೆ ತುಂಬಿಸ್ತಿದ್ದೆ ಮೇಡಮ್ಮರ ನಾನು. ಆದರೆ ಇವ ಒಬ್ಬರು ಹೊರಗೆ ಹೋಗಿ ಬಂದ್ರೂ ಅನುಮಾನ, ಒಬ್ರು ಯಾರ ಮನೆಗೆ ಬಂದ್ರೂ ಅನುಮಾನ, ಹಾಲೇ ಅವನ ಮ್ಯಾಗ, ಪೇಪರ್ನೇ ಅವನ ಮ್ಯಾಗ, ನನ್ನ ಜೊತೆ ಆಫೀಸಿಗೆ ಕೆಲಸ ಮಾಡೋರ ಜೊತೆಗೆಲ್ಲ ನಂಗೆ ಸಂಬಂಧ ಕಟ್ಟಿ ನನಗೆ ಹೀಯಾಳಿಸಿ ಮಾತಾಡಿ ದಿನ ಹೊಡೆಯೋದು, ಬಡಿಯೋದು, ಸುಡೋದು, ಬರಿ ಹಾಕೋದು, ಸಾಯಂಗೆ ಒದೆಯೋದು ಇದನ್ನ ಮಾಡಿದ್ದೀನಿ ಸರ್. ಅದಕ್ಕೆ ನನಗೆ ಸಾಕಾಗಿ ನಾನು ರೋಸ್ ಹೋಗಿ ಇವ್ನು ಬಿಟ್ಟು ಹೋದ್ನೇ ಹೊರತು, ನಾನು ಭಾರತದಾಗನ ಹುಟ್ಟಿ ಬೆಳೆದಿನಲ್ರಿ ಮೇಡಮ್ಮರ. ನಾನು ಯಾಕ್ರಿ ಹಂಗೆ ಮಾಡ್ತೀನಿ ಹೇಳ್ರಿ? ನಂಗೆ ಸಾಕಾದ ಮೇಲೆ ಲಾಸ್ಟ್ ದಾರಿ ಅಂತ ನಾ ಹೋಗಿದ್ದು. ಹೋದೆ, ಮತ್ತೆ ನೀನು ಯಾಕೆ ರಮೇಶನ್ ಹಿಂದೆ ಬಿದ್ದಮ್ಮ? ಹೆಂಗೂ ನಿನ್ನ ಮದುವೆ ಆಗಿತ್ತು, ಮಗುನೂ ಇತ್ತಲ್ಲ, ಕೆಲಸ ಮಾಡ್ತಿದ್ದಿ, ಈಗ ಅಷ್ಟು ದೊಡ್ಡವಾಗಿದ್ದ, ಕರ್ಕೊಂಡೋಗಿ ಮಗುನ ಜೊತೆಗೆ ಇಟ್ಕೊಂಡು ಸಾಕ್ಬೋದಿತ್ತಲ್ಲ ನಿನ್ನ ಗಂಡನ ಬಿಟ್ಟು. ಯಾಕ ನೀ ಹೆತ್ತಿರೋ ಮಗುನ ನಿನಗೆ ಬೇಡ ಆತನ? ಅದನ್ನ ಯಾಕೆ ಮಾಡಿದೆ ಅಂತ ಹೇಳ್ತೇನೆ? ನಾನು ಅದು ಪ್ರಯತ್ನ ಮಾಡಿಲ್ಲ ಅನ್ಕೊಂಡಿರೇನ್ರಿ ಮೇಡಮರ ನೀವು? ಇವ ಅದನಲ್ರಿ, ಇವ ನನ್ನ ಮಗನ್ನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಕೋರ್ಟ್ನ ಕೇಸ್ ಹಾಕದೇನ್ರಿ. ಇವ ಡೈವರ್ಸು ಕೊಡ್ಲಿಲ್ರಿ ನಂಗೆ. ಇಷ್ಟು ನಾಟಕ ಮಾಡಿದ್ನಂದ್ರಿ, ಮಗನ ಕರ್ಕೊಂಡೋಗಿ ಎಲ್ಲದನಂತನೂ ಗೊತ್ತಾಗಲಾರ್ದಂಗೆ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟೇನ್ರಿ. ನಾನೇನು ಮಾಡಲಿ ಹೇಳ್ರಿ? ಆಮೇಲೆ ಸಡನ್ನಾಗಿ ಒಂದಿನ ಬಂದು ಬಾ ನಾನು ನೀನು ಚೆನ್ನಾಗಿರೋಣ, ಅದೆಲ್ಲ ಆಗಿದ್ದು ಮರ್ತ್ಬಿಡು ಅಂತಂದ. ಸರಿ ಆಯಿತು, ಮರೆತ್ರಾಯ್ತು, ಎಲ್ಲರ ಜೀವನದಾಗೂ ಆಗ್ತಿರ್ತಾವಂತೇಳಿ ಎಲ್ಲ ಮರೆತು ನನ್ನ ಮಗು ನಾನು ಇವನು ಚೆನ್ನಾಗಿದ್ರಾತಂತೇಳಿ ವಾಪಸ್ ಮತ್ತೆ ಇವನ ಜೊತೆಗೆ ಹೋದಿನ್ರಿ ಮೇಡಮರ. ಇದು ಜಾತಿ ಬದಲಾಗದಲ್ರಿ ಮೇಡಮರ, ಇದು ಅಂದ್ರೇನ್ರಿ? ಅದ ಮತ್ತೆ ರಡ್ಡಿ ಒಚ್ಚಾಡು, ಮಳ್ಳಿ ಪೆಟ್ಟಾಡು, ಇನ್ನೇನು ಆಗಲಿಲ್ಲ. ಸೇಮ್ ಶುರು ಮಾಡ್ದೆ, ಹೊಡೆಯೋದು, ಬಡಿಯೋದು, ಕುಡಿದು ಬರೋದು. ನಿಂಗೆ ಅವ್ರ ಜೊತೆ ಸಂಬಂಧ ಐತಿ, ನಿಂಗೆ ಇವ್ರ ಜೊತೆ ಸಂಬಂಧ ಐತಿ, ನಾ ಇಲ್ಲಾರ್ದಾಗ ನೀ ಸುಮ್ಮನಿದ್ದೇನು, ನೀ ಅವ್ರ ಜೊತೆಗೆ ಹೋಗಿರ್ತಿದ್ದಿ, ಇವ್ರ ಜೊತೆಗೆ ಹೋಗಿರ್ತಿದ್ದಿ, ಹಿಂಗೆ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡ್ದೆ. ನನಗಿನ್ನಾಗಲ್ಲ ಅಂತೇಳಿ ಇವನಿಂದ ದೂರ ಹೋಗ್ಬೇಕಂತ ದೂರ ಬಂದೆ.
ನನಗೆ ಇವ ಹಗ್ಲ ಮುಗ್ಲ ಬರೋದು ನೋಡಿ ನಂಗೆ ಅವಾಗ ಅನಿಸ್ತ್ರಿ ಮೇಡಮರ, ನನಗೂ ಒಬ್ರು ಯಾರ ಹಿಂದೆ ಸಪೋರ್ಟಿವ್ ಆಗಿದ್ರ ಇವ ಬರೋದು ಕಮ್ಮಿ ಆಗತ್ತಂತೇಳಿ ರಮೇಶ ನಂಗೆ ಸಿಕ್ಕ. ರಮೇಶನ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ ರೀ. ರಮೇಶನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ದಿ, ಮುಂದೆ